ಅಶ್ವಿನ್ ಅವರಿದ್ದಾರೆ JDSನಿಂದ. ಅಶ್ವಿನ್ ಅವರೇ, ರಾಜ್ಯದಲ್ಲಿ ಇದುವರೆಗೂ ಯಾವ ಸರ್ಕಾರವೂ ಮಾಡದಂಥದ್ದೇನನ್ನು ಒಂದನ್ನು ಸಾಮಾಜಿಕ ಕಾರ್ಯವನ್ನು ಸೋಷಲ್ ಇದರಿಂದ ಮಾಡೋದಕ್ಕೆ ಹೊರಟ್ರಪ್ಪ. ಭಾಳ ದೊಡ್ಡ ಯೋಜನೆ ಸರ್. 1,20,00,000 ಹೆಣ್ಣುಮಕ್ಕಳ ಅಕೌಂಟ್ಗಳಿಗೆ ದುಡ್ಡು ತಲುಪಿಸೋದು ಸ್ವಲ್ಪ ಆಚೆ ಈಚೆ ಆಗಿದೆ. 19,020 ಫಲಾನುಭವಿಗಳ ಅಕೌಂಟ್ಗಳ ಬಗ್ಗೆ ಏನೋ ಡೌಟ್ಗಳಿದ್ದಾವೆ, ಮರ್ಜ್ ಆಗಿಬಿಟ್ಟಿದ್ದಾವೆ ಅಕೌಂಟ್ ನಂಬರ್ಗಳು. ಟೋಟಲ್ 4,30,000 ಜನ ಅನರ್ಹರ ಇದರ ದುಡ್ಡನ್ನು ತಗೊಳ್ತಾ ಬಂದುಬಿಟ್ಟಿದ್ದಾರೆ. ಅದರಲ್ಲಿ ಮೃತಪಟ್ಟವರಿದ್ದರು, ಟ್ಯಾಕ್ಸ್ ಪೇಯರ್ಸ್ ಇದ್ದರು, ಎಲ್ಲ ಇದ್ದರು. ಸರಿ ಮಾಡುತ್ತಾರಲ್ಲ ಈಗ. ಆಗಿದೆ, 3 ವರ್ಷ ಆಗಿದೆ, ಇನ್ನು 2 ವರ್ಷ ಇದೆಯಲ್ಲ, ಸರಿ ಹೋಗುತ್ತೆ ಬಿಡಿ ಸರ್. ವಿರೋಧ ಪಕ್ಷಗಳು BJP ಇರ್ಬೋದು, JDS ಇರ್ಬೋದು, CAG ರಿಪೋರ್ಟ್ ಇವತ್ತೇನು ಬಂದಿದೆ, ಯಾರೂ ಇದನ್ನ ರದ್ದು ಮಾಡಿ ಅದ್ರ ಬಗ್ಗೆ ಅಪಸ್ವರ ಯಾರೂ ಎತ್ತಿಲ್ಲ. ರದ್ದು ಮಾಡಿ ಅಂತ ವಿರೋಧ ಪಕ್ಷ ಯಾವತ್ತೂ ಹೇಳಿಲ್ಲ. ನೀವೇನೇ ಪರಿಷ್ಕರಣೆ ಮಾಡಬೇಕು ಅಂತ ಹೇಳ್ಕೊಂಡು ಬಂದ್ರಿ. ಯಾರೂ ಪರಿಷ್ಕರಣೆ ಬೇಕು ಅಂತಲೂ ಕೇಳ್ದವ್ರಲ್ಲ. 5 ಜೊತೆ ಇನ್ನೂ 4-5 ಕೊಡಿ ಅಂತಲೇ ಕೇಳಿದವರು. ಇವತ್ತವರೆಗೂ ಕಳೆದ 3 ವರ್ಷದಿಂದ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಕರ್ನಾಟಕದ ಜನರನ್ನು, ಮಹಿಳೆಯರನ್ನ, ಯುವಕರನ್ನ ಸಬಲೀಕರಣ ಮಾಡ್ತಿದ್ದಾರೆ. ಮುಂದೆ ತರಲಿಕ್ಕೆ ದುಡ್ಡನ್ನ ಅವರು ವ್ಯಯ ಮಾಡ್ತಿದ್ದಾರೆ, ತೆರಿಗೆ ಸಾಮಾನ್ಯರ ದುಡ್ಡನ್ನು ಅಂತ ಅಂದ್ಕೊಂಡಿದ್ದು ಬಿಟ್ಟರೆ ಇವತ್ತು ಗೊತ್ತಾಯಿತು ಕಾಂಗ್ರೆಸ್ ಸರ್ಕಾರ ನುಂಗಿ ನೀರು ಕುಡ್ದಿದೆ. ಇದರಲ್ಲಿ ಯಾವ ಸಬಲೀಕರಣ? ಅವ್ರ ಮಾತು ಮುಗಿದ ಉತ್ತರ ಕೊಡಿ. ನಾನು ಕೇಳ್ತಾ ಇದ್ದೀನಿ ಅವರು. ಒಂದ್ ನಿಮಿಷ ಅವರ ಮಾತು ಮುಗಿಲಿ. ನಾಗರಾಜ್ ಯಾದವ್, ನಿಮ್ಮ ಟೈಮ್ ಬಂದಾಗ ನೀವು ಉತ್ತರ ಕೊಡಿ. ಇವತ್ತಿಗೆ ಅಜಿತ್ ಸರ್, ಇವತ್ತು ಗೊತ್ತಾಗ್ತಿದೆ ಇವ್ರು ಯಾವ ಮಟ್ಟಕ್ಕೆ ಹೈಕೋರ್ಟ್ ಕೇಳಿದೆ. 5,500 ಕೋಟಿ ಎಲ್ಲೋಯ್ತು ಗೃಹಲಕ್ಷ್ಮಿ ಹಣ ಅಂತ ಕೇಳಿದೆ. ಅದಕ್ಕೆ ಇಡೀ ಸರ್ಕಾರ ಕದ್ದೋಡಾಡ್ತಿದೆ. ಆನ್ಸರ್ ಮಾಡಿಲ್ಲ ಎಲ್ಲೋಯ್ತು ಅಂತ ಒಂದು ಪ್ರೂಫ್ ಕೊಡ್ಲಿಕ್ಕೆ ಎಲ್ಲೋಯ್ತು ಕೇಳ್ಬೇಕು, ಹೈಕೋರ್ಟ್ ಕೊಡ್ಬೇಕಲ್ಲ ಅವರು. ನ್ಯಾಯಮೂರ್ತಿಗಳು ಸುಮ್ಮನೆ ಕೇಳ್ತಾರೆ 5,500 ಕೋಟಿ ಎಲ್ಲೋಯ್ತು ಸರ್ ಗೃಹಲಕ್ಷ್ಮಿದು. ಇವತ್ತಿಗೂ ಹೇಳ್ತಾರೆ ಟೆಕ್ನಿಕಲ್ ಎರರ್ ಇದೆ, ಬಯೋಮೆಟ್ರಿಕ್. ಏನ್ ಸರ್ ಇವೆಲ್ಲ? ನಾವ್ ಎಲ್ಲಿದ್ದೀವಿ, ಯಾವ ಟೆಕ್ನಾಲಜಿನಲ್ಲಿ ಇದ್ದೀವಿ ಅಂತ ಗೊತ್ತಿದೆ ಅಲ್ವಾ? ಇವತ್ತು ಸರ್ ಗ್ಯಾರಂಟಿ ಯೋಜನೆ ಮಾಡ್ತಾರೆ, 4,800 ಜನ ತಗೊಂಡಿದಾರಲ್ಲ, ಬರೀ ಅವ್ರನ್ನ ಸಮಾಧಾನ ಮಾಡ್ಲಿಕ್ಕೆ ಯಾವ ಕೆಲಸ ಯಾರು ಮಾಡ್ತಿದ್ದಾರೆ ಸರ್? ಗ್ಯಾರಂಟಿ ಅನುಷ್ಠಾನ ಅಧ್ಯಕ್ಷರು ಏನಕ್ಕೆ ಬೇಕು ಸರ್? ಸರ್ಕಾರಿ ಅಧಿಕಾರಿಗಳು ಏನಕ್ಕೆ ಬೇಕಾಗಾದ್ರೆ ಇವ್ರಿಗೆ? ಒಂದು ತಾಲೂಕಿಗೆ ಡಿಸ್ಟ್ರಿಬ್ಯೂಟ್ ಮಾಡಕ್ ಸರ್ಕಾರಿ ಅಧಿಕಾರಿಗಳು ಇರಬೇಕು, ಅನುಷ್ಠಾನದವ್ರು ಇರ್ಬೇಕಾ ಸರ್? ಇಲ್ಲಿ ಒಂದಾಗಿದೆ ಸರ್, ಗೃಹಲಕ್ಷ್ಮಿ ಒಂದು ಮಾತಾಡ್ತಿದೀವಿ, ದಯಮಾಡಿ ಅರ್ಥ ಮಾಡ್ಕೋಬೇಕು. ಶಕ್ತಿ ಯೋಜನೆ, ಬೆಸ್ಕಾಂ, ಚೆಸ್ಕಾಂ ಎಲ್ಲ ಪ್ರತಿಯೊಂದು ಹೊರಗಡೆ ಬರ್ತಿದೆ. ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಂತ ಮಾಡಿ ಅದಕ್ಕೆ ಪೊಲಿಟಿಕಲ್ ಅಪಾಯಿಂಟ್ಮೆಂಟ್ಗಳನ್ನು ಮಾಡಿದ ಉದ್ದೇಶ ಅದು ಹೆಚ್ಚು ಜನರಿಗೆ ತಲುಪಲಿ ಅನ್ನುವ ಕಾರಣಕ್ಕೆ ಹೊರತು ತಲುಪ್ತಾ ಇರೋರಿಗೆ ನಿಲ್ಲಲಿ ಅಂತಲ್ಲ. ನೀವು ಪಾಪ ತಮಾಷೆಗೆ ಹೇಳ್ತಿದ್ದೀರಾ, DK ಶಿವಕುಮಾರ್ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇದು ನನ್ನ ಪಕ್ಷದ ಕೆಲಸಗಾರರಿಗೆ ಕೊಡ್ತಿರೋ ಅಂತ ಒಂದು ಹುದ್ದೆ. ಗ್ಯಾರಂಟಿನಲ್ಲಿ ನೀವೇನು ಮಾಡೋದ್ ಬೇಕು ಕಾರ್ಯಕರ್ತರಿಗೆ ನಾಗರಾಜ್ ಯಾದವ್ ಅವರು ಯಾರ ಹತ್ರನ ಮಾತಾಡ್ದಂಗೆ ನನ್ನ ಹತ್ರ ಮಾತಾಡ್ಬೇಡಿ. ಪದೇ ಜೆಡಿಎಸ್ ಏನ್ರಿ ಜೆಡಿಎಸ್ ಅಶ್ವಿನ್ ಪ್ಲೀಸ್ ಅಟ್ಲೀಸ್ಟ್ ನೀವಾರು ಸುಮ್ಮನೆ ಡಿಬೇಟ್ ಹಾಳು ಮಾಡ್ತಾ ಇದ್ದೀರಿ. ಬೇರೆ ಯಾರಿಗಾದ್ರೂ ನಾನು ಈ ಮಾತು ಹೇಳಿದ್ರೆ ಸುಮ್ಮನೆ ಕೂತ್ಕೊಳ್ತಾರೆ ನಾಗರಾಜ್ ಯಾದವ್. ಬೇರೆ ಯಾರಿಗಾದ್ರೂ ಈ ಮಾತು ಹೇಳಿದ್ರೆ ಸುಮ್ಮನೆ ಕೂತ್ಕೊಳ್ತಾರೆ. ಅವ್ರು ಉತ್ತರ ಕೊಟ್ಟ ಮೇಲೆ ನನ್ನ ಸಮಯದಲ್ಲಿ ನಾನು ಉತ್ತರ ಕೊಡ್ತೀನಿ. ಬೇರೆ ಯಾರಿಗಾದ್ರೂ ನಿಮ್ಮ ಪಕ್ಷದ ಬೇರೆ ಯಾವ ವಕ್ತಾರರಿಗೆ ನಾ ಈ ಮಾತು ಹೇಳಿದ್ರು ಸುಮ್ಮನೆ ಇರ್ತಾರೆ. ಅಶ್ವಿನ್ ದುಡ್ಡು 11,000 ಕೋಟಿ ಬಿಟ್ಟಿಲ್ಲ ಸರ್. ಮಹದೇವಪ್ಪ ಅವರು ಇದಕ್ಕೆ ಜವಾಬ್ ಕೊಡ್ಬೇಕು. ಅಶ್ವಿನ್ ಒಂದ್ ನಿಮಿಷ ಸರ್, ನೀವು ತಮಾಷೆ ಮಾಡ್ತೀರಾ, ಯುವಕರಿದ್ದೀರಾ ಸರ್, ನೀವು ತೆರಿಗೆ ಕಟ್ಟಿದ್ದೀರಾ. ಮೊನ್ನೆ ನೀವು ಮನೆ ಕಟ್ತವ್ರು, ನಿಮಗೂ ಗೊತ್ತಿದೆ ಅದ್ರ ಕಷ್ಟ ಎಷ್ಟು ಅಂತ. ಒಂದು ಟ್ರಾನ್ಸ್ಫಾರ್ಮರ್ ನಮಗೂ ಗೊತ್ತಿತ್ತು, ಬರೀ 50,000 ರೂಪಾಯಿ ಬರ್ತಿತ್ತು ಅಂತ. ನೀವು ಟ್ಯಾಕ್ಸ್ ಕಟ್ಟಿದ್ದೀರಾ, ನಾನು ಟ್ಯಾಕ್ಸ್ ಕಟ್ಟಿದ್ದೀನಿ ಸರ್. ಸತ್ತವ್ರ ಅಕೌಂಟ್ಗೆ 80 ಕೋಟಿ ಅದು ಹೆಂಗ್ ಸರ್ ಹೋಗುತ್ತೆ? 100 ರೂಪಾಯಿ ಒಬ್ಬ CA ನಾವು ಇಡ್ತೀವಿ, ನೀವು ಇಡ್ತೀರಾ, 100 ರೂಪಾಯಿ ಮಿಸ್ಪ್ಲೇಸ್ ಆಗಲ್ಲ ಸರ್. 80 ಕೋಟಿ ಸತ್ತಿರೋರ ಅಕೌಂಟ್ಗೆ ಹೆಂಗೋಯ್ತು? 5,500 ಕೋಟಿ ಗೃಹಲಕ್ಷ್ಮಿನಲ್ಲಿ ಎಲ್ಲೋಯ್ತು ಅಂತ ಇವತ್ತಿಗೂ ಸರ್ಕಾರಕ್ಕೆ ಕೊಡ್ಲಿಕ್ಕೆ ತಾಕತ್ತಿಲ್ಲ. ಇವರು ನಾಗರಾಜ್ ಯಾದವ್ ಅವರು ಇಲ್ಲಿ ಕೂತ್ಕೊಂಡು ಸುಮ್ಮನೆ ನಾವೇನೋ ಮಾಡ್ತಿದ್ದೀವಿ
ಪರಿಷ್ಕರಣೆನೇ ಅಂತ ವರ್ಡ್ ಬರಬಾರ್ದು ಸರ್. ಇವ್ರು ಹೇಳಿದ್ದೇನು ಗೊತ್ತಾ ಸರ್, ಎಲ್ಲ ಮಹಿಳೆಯರಿಗೆ, ಎಲ್ಲ ಯುವಕರಿಗೆ, ಪ್ರತಿಯೊಬ್ಬರಿಗೂ ಕೊಡ್ತೀವಿ ಅಂತ ಹೇಳಿದ್ರು. ಇವತ್ತು ಗೊತ್ತಾಗ್ತಿದ್ಯಾ ಬಸವರಾಜ ರಾಯರೆಡ್ಡಿ ಅವರು ಎಷ್ಟು ಜೆಂಟಲ್ಮನ್ ಅವರು, ಎಂಥ ಮಾತು ಹೇಳಿದ್ರು ಗೊತ್ತಾ? ಆರ್ಥಿಕ ಸಲಹೆಗಾರರಾಗಿದ್ದರು. ಇವತ್ತು ಗ್ಯಾರಂಟಿ ಕೊಟ್ಬಿಟ್ಟು ನಮಗೆ ಅನುದಾನಗಳಿಲ್ಲ ಅಂದರು. ದಿನೇಶ್ ಗುಂಡೂರಾವ್ ಅವರು ಒಂದು ಹುಬ್ಳಿ ಕಿಮ್ಸ್ ಹಾಸ್ಪಿಟಲ್ಗೆ ಹೋಗ್ತಾರೆ, ಒಬ್ಬರು ನರ್ಸ್ ಕೇಳ್ತಾರೆ, ಸರ್ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ನಮ್ಮ ಹತ್ರ ಅನುದಾನ ಇಲ್ಲ ತಾಳಮ್ಮ ಗ್ಯಾರಂಟಿಗೆ ಅಂತ ಹಾಕಬಿಟ್ಟು ಆಸ್ಪತ್ರೆ ಒಳಗಡೆ ಕುಡಿಯೋಕ್ಕೆ ನೀರಿಲ್ಲ ಅಂತ ಹೇಳ್ತಾರೆ. ಮಾಗಡಿ ಬಾಲಕೃಷ್ಣ ಅವರು ಇವತ್ತು ಬಿಡ್ತಿದ್ದು ಏನೇನೋ ರಾಜಕಾರಣ ಮಾಡ್ಕೊಂಡು ಕೂತವ್ರೆ, ಕೆಲ್ಸಕ್ಕೆ ಬರ್ದಾರೆ. ಅವ್ರು ಏನಂದ್ರೆ ಗೊತ್ತಾ ಸರ್, ನನ್ನ ಕ್ಷೇತ್ರಕ್ಕೆ ಹೋಗೋಕ್ಕಾಗ್ತಿಲ್ಲ, ಅದರಲ್ಲಾದ್ರೂ ತಗೊಂಡು ಹೊಡಿತೀನಿ ಅಂತಿದ್ದಾರೆ ಕಾರ್ಯಕರ್ತರು ಅಂತಿರೋದು. ನಾವು ಬೇರೆ ಜನರು ಹೇಳ್ತಿಲ್ಲ. ರವಿ ಗಣಿಗ ಅವರು ಎಷ್ಟು ಹೇಳ ಸರ್, 1 ಡಜನ್ ಶಾಸಕರು, ನಾನು ಹೇಳ್ತಿರೋದು ಕಾಂಗ್ರೆಸ್ನ 1 ಡಜನ್ ಶಾಸಕರು ನಾಗರಾಜ್ ಯಾದವ್ ಅವ್ರಿಗೆ ಗೊತ್ತಾಗಬೇಕು, ಅವ್ರು ಹೇಳಿರೋದು, ವಿರೋಧ ಪಕ್ಷದವರಲ್ಲ. ನಾನು ಈಗಲೂ ಹೇಳ್ತಿದ್ದೀನಿ, ಪರಿಷ್ಕರಣೆ ಮಾಡೋಂಥ ಅವಶ್ಯಕತೆ ನೀವೇನಕ್ಕೆ ತಂದಿಟ್ಕೊಂಡ್ರಿ? ಕೊಡ್ರಿ ಎಲ್ರಿಗೂ. ಅವತ್ತು ಹೇಳಿದ್ರಿ ಮಾದೇವಪ್ಪ ಕಾಕಾ ಪಾಟೀಲ್ ಅಂತ, ಇವತ್ತೇನಕ್ಕೆ ಶಕ್ತಿ ಹೋಯ್ತಾ? ಇವತ್ತೆಲ್ಲ ಸರ್, ನಾನು ಬರೀ ಗೃಹಲಕ್ಷ್ಮಿದು ಒಂದು ಮಾತಾಡ್ತಿದ್ದೀನಿ. ಯುವ ನಿಧಿ 100 ಜನದ ಅಕೌಂಟ್ಗೆ ಹಾಕಿದಾರ ಅಮೌಂಟ್ ಕೇಳಿ ಸರ್, ಕೇಳಿ ಸರ್. ಇವತ್ತು ಸರ್ ನಾಗರಾಜ್ ಯಾದವ್ ಸರ್ ಒಂದು ಸರ್ ಇನ್ನೊಂದು 20 ರೂಪಾಯಿ ಮಿನರಲ್ ವಾಟರ್ ಬಾಟಲ್ಗೆ ಅಂಗಡಿಯವನು 25 ರೂಪಾಯಿ ಕೇಳಿದ್ರೆ ಯಾಕಪ್ಪ 5 ರೂಪಾಯಿ ಜಾಸ್ತಿ ಕೇಳ್ತಿದ್ಯಾ ಅಂತೀವಿ, ನನ್ನನ್ನು ಸೇರಿಸ್ಕೊಂಡು. ಯಾಕೆ? ನನ್ನ ದುಡ್ಡು ಅದು, ನಾನು ದುಡ್ದಿರೋ ದುಡ್ಡು. ಹೌದು ಹೌದು. 10 ರೂಪಾಯಿ ಈರುಳ್ಳಿ ಬೆಲೆ ಜಾಸ್ತಿ ಆದರೆ ಯಾಕೆ ರೇಟ್ ಜಾಸ್ತಿ ಅಂತೀವಿ? ಯಾಕೆ? ನಮ್ಮ ದುಡ್ಡು, ನಾವು ದುಡ್ದಿರೋ ದುಡ್ಡು. ಬಟ್ ತೆರಿಗೆದಾರರ ದುಡ್ಡು ಅಂದರೆ ಅದು ಸತ್ತವರ ಬದುಕಿದಾರ ಏನು ನೋಡದೆ ಹಾಕ್ಬಿಡ್ಬೋದಾ? ಏನು ನೋಡಿದೆ ಅಂತಲ್ಲ, ಮತ್ತೇನ್ರಿ? ಒಂದು ನಿಮಿಷ ತಿಳ್ಕೊಳ್ಳಿ. ನಾವು ನಂಬಿಕೆಯಿಂದ ಜನಗಳನ್ನ ಪ್ರೀತಿಯಿಂದ ನೋಡ್ತಕ್ಕಂಥವ್ರು. ಕೆಲವು ದಾಖಲೆಗಳು ನಾನು ಅವ್ರಿಗೆ ಕೇಳ್ತಾ ಇದ್ದೀನಿ, ನಾನೀಗ ಅವ್ರಿಗೆ ಕೇಳ್ತಾ ಇದ್ದೀನಿ, ನಾನೀಗ ಅವ್ರಿಗೆ ಕೇಳ್ತಾ ಇದ್ದೀನಿ. ದುಡ್ಡು ಜನ ನಿಮ್ಮ ಮಾಧ್ಯಮ ನೋಡ್ತಿರೋ ದುಡ್ಡು ಇದು, ಕೋಪ ಮಾಡ್ಕೋಬಾರ್ದು, ಇವ್ರು ಕೋಪ ಮಾಡ್ಕೋಬಾರ್ದು. ನಾನು ಅವ್ರಿಗೆ ಕೇಳ್ತಾ ಇದ್ದೀನಿ, ನೀವು ಎಷ್ಟಾದ್ರೂ ಹಾಕ್ಬಿಡ್ತೀರಾ? ನಾನು ಅವ್ರಿಗೆ ಕೇಳ್ತಾ ಇದ್ದೀನಿ. ಒಂದು ನಿಮಿಷ ಅಶ್ವಿನ್, ನಾನು ಅವ್ರಿಗೆ ಕೇಳ್ತಾ ಇದ್ದೀನಿ. ಎಸ್, ನಂಬಿಕೆ ಎಲ್ಲಿಂದ ಬರಬೇಕು ನೋಡಿ, ನಾನು ಹೇಳ್ತಾ ಇರ್ತಕ್ಕಂಥ ನಂಬಿಕೆ ಮೇಲೆ ನಾವು ಈ ಕಾರ್ಯಕ್ರಮನ ಕೊಟ್ವಿ. ತದನಂತರ ನೀರು ಕುಡಿಯೋದ ನೀವು? ದುರಾಡಳಿತ ಇದೆಯಲ್ಲ, ಜನರು ತಕ್ಪಾಟ ಕಲಿಸ್ತಾರೆ. ನಾನು ಹೇಳ್ತಿರೋದು ಚುನಾವಣೆ ಪರವಾಗಿ ನಾನು ಮಾತಾಡ್ತಿಲ್ಲ. ಜನ ಎಮ್ಎಲ್ಎಗಳ ಓಟ್ ಹಾಕಲ್ಲ ನಿನ್ಗೆ, ಹೋಗಪ್ಪ ಜನ ಅವ್ರಿಗೆ ಅವ್ರ ಎಮ್ಎಲ್ಎಗಳ ಓಟ್ ಹಾಕಲ್ಲ, ಜನಗಳು ಓಟ್ ಹಾಕ್ತಾರೆ ಅವ್ರಿಗೆ. ಅಶ್ವಿನ್ ಅವರೇ ಆಯ್ತು, ಯಾರು ನೋಡ್ಬೇಕಾಗಿತ್ತು ಅವ್ರು ನೋಡಿದ್ರು, ಆಯ್ತು, ಯಾರು ನೋಡ್ಬೇಕಾಗಿತ್ತು ಅವ್ರು ನೋಡೋದಾಯ್ತು. ಎಸ್ ನೋಡಿ ಸರ್, ಈ ತರ ನುಂಗಿ ನಾವು ಕೊಳ್ಳೆ ಹೊಡ್ಕೊಂಡ ರೀತಿ ಮಾತಾಡಿದೆ, ಆದ್ರೆ ಇವ್ರಿಗೆ ಜನ ಈಗಲೇ ತಿರಸ್ಕಾರ ಮಾಡೋರೆ. ಅವರ ಟೈಮ್ ಇದೆ, ನೀವು ದಯವಿಟ್ಟು ಎಮ್ಎಲ್ಎಗಳೇ ಇವ್ರು ನಂಬಲ್ಲ ಅನ್ನೋದಾದ್ರೆ ಜನ ಎಲ್ಲಿ ನಂಬ್ತಾರೆ? ಇವ್ರಿಗೆ ಅವ್ರ ಮಾತು ನಾನು ಕೇಳಲ್ಲ, ಮಾತು ಗೌರವ ಕೊಡ್ತೇನೆ. ಮನೆ ನೋಡಿಲ್ವ ನಾವು? ನೋಡಿಲ್ವ ನಾವು? ಅಶ್ವಿನ್, ನಾನು ಅವ್ರನ್ನ ಕೇಳ್ತಾ ಇದ್ದೀನಿ, ಪ್ಲೀಸ್. 18 ಜನ ಎಮ್ಎಲ್ಎ ಇಟ್ಕೊಳ್ಳೋಕ್ಕಾಗಲ್ಲ, ನಾನು ಬಂದು ಪಾಠ ಹೇಳ್ತಾರೆ, ಅದು ಬೇರೆ ಕತೆ. ಇಟ್ಸ್ ನಾಟ್ ಕನೆಕ್ಟೆಡ್ ಟು ದಿಸ್. ನೋಡಿ ಅಶ್ವಿನ್, ನಾ ಕೇಳ್ತಾ ಇದ್ದೀನಿ ಅವ್ರಿಗೆ, ನಾ ಕೇಳ್ತಾ ಇದ್ದೀನಿ ರೀ. ಎಸ್, ಕುತ್ಕೊಳ್ರಿ, ಮಾತಾಡೋರು ಕೇಳ್ಕೊಳ್ರಿ. ಇವರು ಕುಮಾರಸ್ವಾಮಿ ಅವರು, ನಾವು ಸಮ್ಮಿಶ್ರ ಸರ್ಕಾರ ಇತ್ತಪ್ಪ, ನಾವೇ ಸಹಕಾರ ಕೊಟ್ಟಿದ್ವಿ. ಕೇಳ್ರಿ ಅಶ್ವಿನ್, ಏನ್ರಿ ಆಗಿದೆ ನಿಮಗೆ? ನಾನು ಆನ್ಸರ್ ತಗೋತೀನಿ ರೀ. ಎಲ್ಲರಿಗೂ ಅಲ್ಲ, ಏನಾಗಿದೆ ಅಲ್ಲ, ಇಷ್ಟ ತನಕ ಅವ್ರು ಮಾಡಿದ್ರು ನಾನು ಮಾಡ್ತೀನಿ ನೋಡಿ ಈಗ ಅಂತ ಅವ್ರು ತೋರಿಸ್ತಾರೆ. 25,000 ಕೋಟಿ ರೂಪಾಯಿಗಳು ರೈತರಿಗೆ ಸಾಲ ಮನ್ನಾ ಮಾಡಿದ್ರು. ನಾನು ತೋರಿಸ್ಲಾ CAG ರಿಪೋರ್ಟ್ ಏನು ಕೊಟ್ಟವ್ರಂತ? ತೋರಿಸ್ಲಾ? ಕೊಡಿ, ತೋರಿಸಿ, ಹೇಳ ನಿಮ್ಗೆ ತೋರಿಸಿ. ಅವತ್ತು ನಾನು ಈ ತರ ಮಾತಾಡಿದ್ನ, ಕುಮಾರಣ್ಣ ನುಂಗ್ಬಿಟ್ಟು ಹೋಗ್ಬಿಟ್ಟು 25,000 ಅಶ್ವಿನ್, ನಾನು ಅವ್ರೇನೋ ಹೇಳ್ತಾ ಇದಾರೆ ರೀ, ಅವ್ರೇನೋ ಹೇಳ್ತಾ ಇದಾರೆ ರೀ. ಅವಾಗ ನಾವೇನ್ ಹೇಳಿದ್ವಿ, ರೈತರಿಗೆ 25,000 ಕೋಟಿ ಕೊಟ್ಟಿರ್ತಕ್ಕಂಥ ನಾವು ಸ್ವಾಗತ ಮಾಡ್ತೀವಿ, ಬೆಂಬಲ ಸೂಚಿಸ್ತೀವಿ. ಯಾಕಂದ್ರೆ ಅದರಲ್ಲಿ ಒಂದು 10 ಜನಕ್ಕೆ ರಾಂಗ್ ಹೋಗಿರ್ಬೋದು, ಆದ್ರೆ ಆ ಉದ್ದೇಶ ಸರಿ ಇತ್ತು ಅಂತೇಳಿ ನಾವು ರೈತರ ಪರ ನಿಂತೀವಿ. ನಾವು ಇವತ್ತು ಕೂಡ ಹೇಳ್ತಿದ್ದೀನಿ ಕೇಳಿ, ಇವತ್ತು ಕೂಡ 1,20,000 ಮಹಿಳೆಯರಿಗೆ ಸಿಗ್ತದಲ್ಲ, 1,20,00,000 ಮಹಿಳೆಯರಿಗೆ ಸಿಗ್ತದಲ್ಲ, ಅದನ್ನ ನೀವು ಅದರಲ್ಲಿ 0.1% ತಪ್ಪಾಗಿದೆ, ಸರಿ ಮಾಡಬೇಕಾಗಿರೋ ಸಲಹೆಗಳನ್ನ ಕೊಡ್ವಿ. ನಾವು ಬೇಡ ಅಂತ ಹೇಳೋದಿಲ್ಲ. 1% ನಾಗರಾಜ್ ಯಾದವ್ 0.1% ಅಲ್ರಿ, ಇಟ್ ಇಸ್ ನಾಟ್ 80%. ಇಟ್ ಇಸ್ ಓನ್ಲಿ ಡೆಫಿನೆಟ್ಲಿ ಸಮ್ವೇರ್ ವೆರಿ 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 ಸ್ಮಾಲ್. ನೋಡಿ, 1 ರೂಪಾಯಿಗೂ ಲೆಕ್ಕ ಕೊಡಬೇಕಾಗಿ ನೀವು ಹೇಳಿದ್ರಲ್ಲ ಬಿಸ್ಲರಿ ಬಾಟಲ್ದು, ಅದೇ ಲೆಕ್ಕ ಇದಕ್ಕೂ ಬರಬೇಕಾಗ್ತದೆ. ನಾ ಇಲ್ಲ ಅಂತ ಹೇಳಿಲ್ಲ, ನೀವು ಹೇಳ್ತಾ ಇರ್ತಕ್ಕಂಥದ್ದು ನಾನು ಸ್ವಾಗತ ಮಾಡಿದ್ದೀನಿ. ಇದು ಸರಿ ಮಾಡಬೇಕು, ರಿಕವರಿನೂ ಆಗಬೇಕು. ಆ 3 ತಿಂಗಳು ರೀ ಅಶ್ವಿನ್,
ನಾನು ಇದೀನಿ ಇಲ್ಲಿ ಸಂಬಳ ಕೊಟ್ಟು ಕೇಳಿ. ಕೊಡ್ತೀನಿ. ಕೋರ್ಟ್ ಕೇಳ್ತದೆ ಕೂತ್ಕೊಳ್ರಿ. ಕೋರ್ಟ್ಗೆ ಆನ್ಸರ್ ಮಾಡ್ರಿ ಫಸ್ಟ್. ಸರ್ಕಾರ ಏನು ಕೊಟ್ಟಿಲ್ಲ, 5,500 ಕೋಟಿ ಗೃಹಲಕ್ಷ್ಮಿ. ಎಲ್ರಿಗೂ ನಿಮ್ಮ ಅಭ್ಯಾಸ ಬಂದ್ಬಿಡ್ತು ನಾಗರಾಜ್ ಯಾದವ್. ನನ್ನ ಅಭ್ಯಾಸ ಒಬ್ಬರು ಅಲ್ರಿ. ಮಾತಾಡುವಾಗ ಮಧ್ಯದಲ್ಲಿ ಮಾತಾಡೋ ನಿಮ್ಮ ಅಭ್ಯಾಸ ಎಲ್ರಿಗೂ ಅಂಟ್ಕೊಂಡ್ಬಿಡ್ತು. ಅದು ನೋಡಿ, ಅವರು ಮಧ್ಯದಲ್ಲಿ ಮಾತಾಡಿದ್ರೆ ನಾನು ಅವ್ರ ಸರಿ ಮಾಡಕ್ ಗೊತ್ತಿದ್ದೇನೆ, ನೀವು ಸುಮ್ಮನೆ ಇದ್ರೆ ಸಾಕು. ಒಟ್ಟಾರಾಗಿ ಹೇಳಬೇಕು ಅನ್ನೋದಾದ್ರೆ ಅನ್ನಭಾಗ್ಯ ಇರ್ಬೋದು, ಶಕ್ತಿ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಅಥವಾ ಯುವ ನಿಧಿ ಇರ್ಬೋದು, ಎಲ್ಲ ಗೃಹ ಜ್ಯೋತಿ ಇರ್ಬೋದು, ಎಲ್ಲವೂ ಕೂಡ ಸದುದ್ದೇಶದಿಂದ ಕೊಟ್ಟಿರ್ತಕ್ಕಂತಹ ಸಾವಿರಾರು ಕುಟುಂಬಗಳಿಗೆ ನಾವು ಕೊಟ್ಟಿರ್ತಕ್ಕಂಥದ್ದನ್ನು ನೀವು ಒಪ್ಕೊಳ್ಳೇಬೇಕಾಗ್ತದೆ. ಅಲ್ಲಿ ಏನಾದರೂ ಕೂಡ 1%, 2%, 5% ಮಿಸ್ಟೇಕ್ಗಳಾಗಿದ್ರೆ ನೀವು ಹೇಳಿದಾಗ ರಿಕವರಿ ಆಗಲೇಬೇಕಾಗ್ತದೆ. ಅದನ್ನ ಮಾಡ್ತೇವೆ. ಯಾಕಂದರೆ ಟ್ಯಾಕ್ಸ್ ಪೇಯರ್ ದುಡ್ಡಿಗೆ ನಾವು ಜವಾಬ್ದಾರರಾಗಿರ್ತೇವೆ. ಮಾಡಬೇಕಾಗಿರೋದು ಕರ್ತವ್ಯ, ಕೇಳಬೇಕಾಗಿರೋದು ನಿಮ್ಮ ಕರ್ತವ್ಯ. ಸಮಾಧಾನವಾಗಿ ಉತ್ತರ ಕೊಟ್ಟಿದ್ರಲ್ಲ, ಸಮಾಧಾನವಾಗಿ ನಾನೊಂದು ಪ್ರಶ್ನೆ ಕೇಳ್ತೀನಿ. ಸರ್ಕಾರ ಬಂದು 3 ವರ್ಷ ಆಯಿತು ಸ್ವಾಮಿ. ಒಂದು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಂತ ಮಾಡಿದ್ದೀರಿ. ಹತ್ತತ್ರ 2 ಕೋಟಿ ರೂಪಾಯಿ ಅದಕ್ಕೆ ಒಂದು ತಿಂಗಳಿಗೆ ಖರ್ಚು ಮಾಡ್ತಾ ಇದ್ದೀರಿ. ಈಗ 4,30,000 ಅನರ್ಹರಿಗೆ ದುಡ್ಡು ಹೋಗಿದೆ ಅಂತ ಈ ರಿಪೋರ್ಟ್ ಹೇಳ್ತಾ ಇರೋದು. ಅವ್ರಿಗೆ ನಿಲ್ಸೋದಕ್ಕೆ ಕೊಟ್ಟಿದ್ದೀರಿ. ಅದು ತೆರಿಗೆದಾರರ ದುಡ್ಡು ಸರ್, ಆನ್ಸರೇಬಲ್ ಯಾರು ಅಂತ ಕೇಳ್ತಾ ಇದ್ದೀನಿ ನಾನು. ಕರೆಕ್ಟ್. ಈಗ ಆ ಕಮಿಟಿಗಳು ಮಾಡೋ ಜವಾಬ್ದಾರಿ ಏನು ಗೊತ್ತಾ ನಿಮಗೆ? ಈ ದುಡ್ಡು 4,30,000 ಅನರ್ಹರಿಗೆ ಹೋಗಿದ್ರೆ ನನ್ನ ಊರಿನ ಶಾಲೆ ಉದ್ಧಾರ ಆಗ್ತಿದ್ರಿ. ಕೇಳಿ ಸರ್, ನನ್ನ ಊರಿನ ಶಾಲೆ ರಿಪೇರಿ ಆಗ್ತಿತ್ತು. ನಿಮ್ಮ ಉದ್ದೇಶ ಸರಿ ಇದೆ, ಪ್ರಶ್ನೆನೂ ಸರಿ ಇದೆ. ಆ ಗ್ಯಾರಂಟಿ ಪ್ಲಾಸ್ಟರ್ ಕಿತ್ಕೊಂಡು ನಮ್ಮ ಹಳ್ಳಿ ಹೆಣ್ಣು ಮಕ್ಕಳು ತಲೆಗಾಯ ಹಾಸ್ಪಿಟಲ್ಗೆ ಹೋಗೋ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಕಮಿಟಿಯಲ್ಲಿ ಇರೋ ಸದಸ್ಯರು, ಅಧ್ಯಕ್ಷರು ಸೇರಿ ಅವ್ರ್ಯಾರು ಬಟನ್ಗೂ ಪ್ರೆಸ್ ಮಾಡಂಗಿಲ್ಲ. ಅವ್ರ್ಯಾರು ಕೂಡ ಆಕ್ಸೆಸಿಬಲ್ ಟು ದಿಸ್ ಫೈನಾನ್ಷಿಯಲ್ ಮ್ಯಾಟರ್ಸ್ ಅಂತ ಇರೋದಿಲ್ಲ. ಮತ್ತೇನ್ ಮಾಡ್ತಾರೋ? ಹೇಳ್ತೀನಿ ಕೇಳಿ ಅಂತ. ಗ್ಯಾರಂಟಿ ಸಮಿತಿ ಒಂದು ತಾಲೂಕಲ್ಲಿದ್ದರೆ ಅಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೆ ಎಷ್ಟೋ ಅನಕ್ಷರರು ಇರ್ತಾರೆ, ಓದದೇ ಇರೋರು ಇರ್ತಾರೆ, ತಿಳುವಳಿಕೆ ಇಲ್ದವ್ರು ಇರ್ತಾರೆ. ಅವ್ರಿಗೆ ಫಾರ್ಮ್ ಫಿಲ್ ಮಾಡಿಕೊಡೋದು, ಹೆಲ್ಪ್ ಮಾಡ್ತಕ್ಕಂಥದ್ದು, ಅವ್ರಿಗೆ ವಿಚಾರಧಾರೆಗಳು ಬೇಕಾದ್ರೆ ಹೇಳಬೇಕಾಗಿರ್ತಕ್ಕಂಥದ್ದು, ಸರ್ಕಾರದ ಯೋಜನೆಯನ್ನು ಮನೆ ಬಾಗಿಲೇ ತಲುಪೋದಷ್ಟೇ ಕೆಲಸ. ಅದರ ಕಂಪ್ಲೀಟ್ ಇನ್ಸ್ಟಾಲೇಷನ್ ಆಫ್ ದ ಪ್ರೋಗ್ರಾಮ್ ಅಂತಂದು ಬಂದರೆ ಅದು ಇಟ್ ಹ್ಯಾಸ್ ಟು ಗೋ ಟೆಕ್ನಿಕಲಿ ವಿತ್ ಆಫೀಸರ್ಸ್. ಅಲ್ಲಿ ಏನಾದರೂ ನ್ಯೂನತೆಗಳಾಗಿದ್ದರೆ, ಅದರಲ್ಲಿ ಯಾರಾದರೂ ಆಫೀಸರ್ಸ್ಗೂ ನ್ಯೂನತೆಗಳಾಗಿದ್ದರೆ, ಅವ್ರ ಜವಾಬ್ದಾರಿ ಇದ್ದರೆ ಖಂಡಿತವಾಗ್ಲೂ ಕಠಿಣವಾದ ಕ್ರಮಗಳನ್ನು ಕೈಗೊಳ್ತೀವಿ. ಅವ್ರ ಕೆಲಸ ನಿಲ್ಸೋದಲ್ಲ ಬೇಸಿಕಲಿ. ಕರ್ನಾಟಕ 1, ಬೆಂಗಳೂರು 1 ಇದೆಲ್ಲ ಇರೋದು ಯಾಕೆ? ಇದಕ್ಕೂ ನಾವು ಫಂಡ್ ಮಾಡ್ತೀವಿ ತಾನೆ. ಸರ್ಕಾರದಲ್ಲಿ ಆಗಲೇ ಆದರೂ ಬೇಕಾಗಿರುವಂತಹ ಮೆಕ್ಯಾನಿಸಮ್ಸ್ ಇದೆ ಅಲ್ವಾ? ಯಾರಿಗಾದರೂ ಬರೆಯೋದಕ್ಕಾಗಲ್ಲ, ಓದೋಕ್ಕಾಗಲ್ಲ ಅಂತ ಇರೋದಕ್ಕೆ ಅದಕ್ಕೆ ಮೆಕ್ಯಾನಿಸಮ್ಸ್ ಇದೆ ತಾನೆ. ಅದಕ್ಕೋಸ್ಕರ ನೀವು ಗ್ಯಾರಂಟಿ ಅನುಷ್ಠಾನ ಸಮಿತಿನೇ. ನನಗೆ ಈ 1 ವರ್ಷದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಯಾಕೆ ಬಂದಿದೆ ಅಂತ ನಿಜವಾಗ್ಲೂ ಅರ್ಥ ಆಗಿಲ್ಲ. ನಾಗರಾಜ್ ಯಾದವ್ ಅವ್ರನ್ನ ಕೇಳಿದ್ರೆ RTI ಹಾಕಿ ಅಂತಾರೆ, ಪ್ರಶ್ನೆ ಕೇಳಿ ಅಂತಾರೆ, ಹಾಕ್ತೀವಿ, ಅದನ್ನು ಮಾಡ್ತೀವಿ. ಅವ್ರಿಗೆ ಅದ್ರ ಉತ್ತರ ಕೊಟ್ಟಿಲ್ಲ. ಬಹುಶಃ ಸರ್ಕಾರ ಸಂಘಟನೆಗೆ ದುಡಿದ ನಾಗರಾಜ್ ಯಾದವ್ ಪಕ್ಷ ಸಂಘಟನೆಗೆ ದುಡಿದ ಕಾರ್ಯಕರ್ತರಿಗೆ ಸರ್ಕಾರ ಬಂದಾಗ ಏನೋ ರಿವಾರ್ಡ್ ಕೊಡಬೇಕು ಅಂತ ರಿವಾರ್ಡ್ ಅಲ್ಲ, ಅಂತ ರಿವಾರ್ಡ್ಗಳನ್ನು ನೀವು ಕೊಟ್ಟಿರಲ್ಲ. ಶಿವಕುಮಾರ್ ಒಪ್ಪಿಟ್ಟಿದ್ದಾರೆ ಅದನ್ನ. ಏನ್ ತಪ್ಪು ಅದರಲ್ಲಿ ಅಂತಾನು ಹೇಳಿದ್ದಾರೆ. ಆದ್ರೆ ನಾವು ಇಲ್ಲಿ ಕೇಳ್ತಾ ಇರುವಂತದ್ದು, ಸರ್ಕಾರದ ಹಣದಲ್ಲಿ ನೀವು ಇದನ್ನ ಮಾಡ್ತಾ ಇದ್ದೀರಾ ಅಂದ್ರೆ ಅಟ್ಲೀಸ್ಟ್ ಸ್ವಲ್ಪ ಏನಾದ್ರದ್ದು ಔಟ್ಕಮ್ ಏನು ಅಂತ ತೋರಿಸಿ. ನೀವು ಏನದನ್ನ ಅಚೀವ್ ಮಾಡಿದೀರಾ ಅಂತ ಆದ್ರೂ ತೋರಿಸಿ. ಇಲ್ಲ ಅಲ್ಲಿ ಹೋಗಿ ಅವ್ರ ಜೊತೆ ಕೂತ್ಕೊಂಡು ಮಾತಾಡಬೇಕು, ಫಾರ್ಮ್ ಫಿಲ್ ಮಾಡಕ್ಕೆ ನೀವು ಹಂಗಾರೆ ಡೆಡ್ ಪರ್ಸನ್ಸ್ ಜೊತೆ ಮಾತಾಡ್ತಾ ಇದ್ರ ಅಲ್ಲಿ? ನಿಮ್ಗೆ ಅವಾಗ ಗೊತ್ತಾಗ್ಲಿಲ್ವಾ? ಇದು ರೇಸ್ ಮಾಡಿದ್ದು ಯಾವಾಗ CAG ರಿಪೋರ್ಟ್ ಬಂದಿದ್ದು? ಅದಕ್ಕಿಂತ ಮುಂಚೆನೇ ಇತ್ತು ತಾನೇ ಗ್ಯಾರಂಟಿ ಅನುಷ್ಠಾನ ಸಮಿತಿ. ಅವಾಗ ನಿಮಗೆ ಗೊತ್ತಾಗ್ಲಿಲ್ವಾ ಇಲ್ಲೂ ಇಷ್ಟೊಂದು ಜನ ಇದ್ದಾರೆ? ಗ್ಯಾರಂಟಿ ಅನುಷ್ಠಾನ ಸಮಿತಿ ಬಂದಿದ್ದು ಯಾವಾಗ? ಗ್ಯಾರಂಟಿಗಳು ಇಂಪ್ಲಿಮೆಂಟ್ ಮಾಡಿ ಆಲ್ಮೋಸ್ಟ್ 1 year ಆದ್ಮೇಲೆ ಆಯ್ತು. 2 ವರ್ಷ ಆಯ್ತು. ಮುಂಚೆ ಆಗಿರ್ತಕ್ಕಂಥ ಸಮಸ್ಯೆಗಳು ಇರಬೇಕಿದು. ಕಾದ್ ನೋಡಿ. ಈ ಒಂದು 2 ವರ್ಷದಲ್ಲಿ ಯಾವ ಹೆಣ್ಮಕ್ಳು ಸತ್ತಿಲ್ಲ. 2 ವರ್ಷದಲ್ಲಿ ಫಲಾನುಭವಿಗಳಾಗಿದ್ದ ಯಾವ ಹೆಣ್ಮಕ್ಳು ಸತ್ತಿಲ್ಲ. ಯಾರಾದ್ರೂ ಫಲಾನುಭವಿ ಸತ್ತಾಗ ಡ್ಯೂಟಿ ಇನ್ ದರ್ ಫ್ಯಾಮಿಲಿ ಟು ಇನ್ಫಾರ್ಮ್ ಅಸ್. ಅದು ಗ್ಯಾರಂಟಿ ಮೆಂಬರ್ ಗೊತ್ತಿರ್ತದೆ ಅಂತ ಬರೋದಿಲ್ಲ, ಗೊತ್ತಿದ್ರೆ ಇನ್ಫಾರ್ಮ್ ಮಾಡ್ತಾರೆ. ಅದು ಒಂದು ತಿಳ್ಕೊಳ್ಳಿ. ಇವೆಲ್ಲವನ್ನೂ ಕೂಡ ಗ್ಯಾರಂಟಿ ಸಮಿತಿಗಳೇ ನಮ್ಮ ಸರ್ಕಾರ ಗಮನಕ್ಕೆ ತಂದಿರೋದು. ಕೆಲವು ನ್ಯೂನತೆಗಳಾಗಿವೆ. ಹೌದು, ಕೆಲವು ನ್ಯೂನತೆಗಳಾಗಿದೆ ಅಂತಕ್ಕಂಥ ವಿಚಾರಧಾರೆಗಳನ್ನ ಅವರೆಲ್ಲರೂ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು. ಅಜಿತ್, 1 ನಿಮಿಷ ನಾನು ಮಾತಾಡೋದಕ್ಕೆ ಅವಕಾಶ. 1 ನಿಮಿಷ ನಾನು ವಾಪಸ್ ಬಂದು ನಿಮ್ಮದೇ ರಿಯಾಕ್ಷನ್ ತಗೊಳ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.